ಎಲ್ಲರಿಗೂ ನಮಸ್ಕಾರ. ಅಡುಗೆ ಅರಮನೆಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯ. ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನ ಹಣ್ಣಿನಿಂದ ಯಾವ ರೀತಿಯಲ್ಲಿ ದೋಸೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೆಸಿಪಿನ ಒಮ್ಮೆ ಆದರೂ ನೀವು ಟ್ರೈ ಮಾಡಿ ನೋಡಿ. ಇದರ ರುಚಿನ ನಿಮ್ಗೆ ಖಂಡಿತವಾಗ್ಲೂ ಮರೆಯೋದಿಲ್ಲ. ಹೋಳಿಗೆಯಷ್ಟೇ ಸಿಹಿಯಾಗಿ ಮತ್ತು ತುಂಬಾ ಮೃದುವಾಗಿ ಇರುತ್ತೆ. ನೀವು ಬಾಯಲ್ಲಿ ಇಟ್ಕೊಂಡ್ರೆ ಹಾಗೆ ದೋಸೆ ಕರ್ಗೋಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಬೆಳಗಿನ ತಿಂಡಿಗೆ ಅಥವಾ ಸಂಜೆ ಟೀ ಟೈಮ್ಗೂ ಈ ದೋಸೆ ಸೂಪರ್ ಆಗಿರುತ್ತದೆ. ಈ ದೋಸೆಯಲ್ಲಿ ಹಲಸಿನ ಹಣ್ಣಿನ ನೈಸರ್ಗಿಕವಾದ ಸಿಹಿ ಇರೋದ್ರಿಂದ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಹಲಸಿನ ಹಣ್ಣಿನ ದೋಸೆಯನ್ನು ತುಂಬಾ ಇಷ್ಟಪಟ್ಟು ತಿನ್ನುತ್ತಾರೆ. ಇದನ್ನು ಮಾಡೋದು ಹಾಗೆ ತುಂಬಾನೇ ಈಸಿಯಾಗಿ ಸುಲಭವಾಗಿ ಮಾಡಬಹುದು. ಈ ದೋಸೆಯ ರುಚಿಯಂತೂ ಹೋಳಿಗೆಯಷ್ಟೇ ರುಚಿಯಾಗಿರುತ್ತದೆ. ಹಾಗಾದ್ರೆ ಬನ್ನಿ ಹಲಸಿನ ಹಣ್ಣಿನಿಂದ ಯಾವ ರೀತಿ ದೋಸೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಏನೇನು ಐಟಮ್ ಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಬೌಲ್ ಆಗುವಷ್ಟು ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ಅದರದ್ದು ಸೀಡ್ಸ್ನೆಲ್ಲ ತೆಗೆದು ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ತೀರಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋದು ಬೇಡ, ನಾವು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಈ ಸೈಜಲ್ಲಿ ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನಾನು ಒಂದು ಅರ್ಧ ಬೌಲ್ ಆಗೋಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಸಿಹಿಗೆ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. ನಾನಿಲ್ಲೊಂದು 1/4 ಬೌಲ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ನೀವು ಹಲಸಿನ ಹಣ್ಣು ತುಂಬಾ ಸಿಹಿಯಾಗಿದ್ರೆ ಬೆಲ್ಲ ಬೇಕಂತಿಲ್ಲ. ನಾನಿಲ್ಲಿ 1/4 ಬೌಲ್ ಆಗಷ್ಟು ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಆಪ್ಷನ್, ಬೇಕಿದ್ರೆ ನೀವು ಹಾಕೊಳ್ಬಹುದು. ಹಾಗೆ ರುಚಿಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ. ಉಪ್ಪನ್ನು ಅಷ್ಟೇ ನೀವು ರುಚಿಗೆ ತಕ್ಕಷ್ಟು ಹಾಕೊಂಡ್ರೆ ಆಯ್ತು. ಇವಾಗ ನಾನು 1 ಲೋಟ ಅಕ್ಕಿನ 8 ಗಂಟೆ ನೆನೆ ಹಾಕಿದ್ದೀನಿ. ನೀವು ಇದನ್ನ ಅಟ್ಲೀಸ್ಟ್ 5 ರಿಂದ 6 ಗಂಟೆ ಆದರೂ ನೆನೆ ಹಾಕಬೇಕು. ನಾನಿಲ್ಲಿ 8 ಗಂಟೆ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಅಕ್ಕಿನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನ ಮಿಕ್ಸಿ ಮಾಡ್ಕೊಳ್ಬೇಕು. ನಾನಿಲ್ಲಿ ನಾರ್ಮಲ್ ಆಗಿ ಸ್ಟೋರ್ ಅಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಅಂಗಡಿಯಲ್ಲಿ ಸಿಗುವಂತಹ ದೋಸೆನ ಅಕ್ಕಿನಾದ್ರೂ ನೀವು ಯೂಸ್ ಮಾಡ್ಕೊಳ್ಬಹುದು. ಇದನ್ನೆಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡು ನಾನೊಂದು ಮಿಕ್ಸಿ ಜಾಲಿಗೆ ಹಾಕ್ಕೊತಾ ಇದ್ದೀನಿ. ಅಕ್ಕಿನೆಲ್ಲ ಹಾಕಿದ್ಮೇಲೆ ನಾವೇನು ಹಲಸಿನ ಹಣ್ಣನ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಹಲಸಿನ ಹಣ್ಣನ್ನ ಇಷ್ಟೇ ಹಾಕೊಳ್ಬೇಕಂತ ಇಲ್ಲ, ನಿಮ್ಗೆ ಎಷ್ಟು ಹಲಸಿನ ಹಣ್ಣು ಬೇಕೋ ಅಷ್ಟನ್ನ ಹಾಕೊಳ್ಬಹುದು. ಇದ್ರ ಜೊತೆಯಲ್ಲಿ ನಾನು ಒಂದು 1/4 ಬೌಲ್ ಆಗಷ್ಟು ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ಹಲಸಿನ ಹಣ್ಣಿನ ದೋಸೆ ತುಂಬಾನೇ ರುಚಿಯಾಗಿ ಬರುತ್ತೆ, ಹಾಗೆ ಉಬ್ಬಿ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಒಂದು 1/4 ಬೌಲ್ ಆಗಷ್ಟು ಕಾಯಿ ತುರಿನ ಹಾಕೊಂಡಿದ್ದೀನಿ. ಸಿಹಿಗೆ ನಾನು ಇಲ್ಲಿ 1/4 ಬೌಲ್ ಆಗಷ್ಟು ಬೆಲ್ಲನ ಹಾಕೊಂತೀನಿ. ಬೆಲ್ಲ ಬೇಕಂದ್ರೆ ಹಾಕೊಳ್ಬಹುದು, ಬೇಡ ಅಂದ್ರೆ ಅದನ್ನ ಸ್ಕಿಪ್ ಮಾಡ್ಕೊಳ್ಬಹುದು. ಹಾಗೆ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊತೀನಿ. ಇದನ್ನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಳ್ಳುವಾಗ ನೀವು ನೀರನ್ನ ಹಾಕ್ಕೊಳ್ಬೇಡಿ, ಹಲಸಿನ ಹಣ್ಣಲ್ಲಿ ಇರುವ ನೀರೇ ಸಾಕಾಗತ್ತೆ. ಬೇಕಿದ್ರೆ ಮತ್ತೆ ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 2 ಬ್ಯಾಚ್ಗಳನ್ನಾಗಿ ಅದನ್ನ ಗ್ರೈಂಡ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಹದಕ್ಕೆ ನೀವು ಮಾಡ್ಕೊಳ್ಳಿ. ಬೇಕಿದ್ದಾಗ ನಾವು ಸ್ವಲ್ಪ ನೀರನ್ನ ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಅದನ್ನ ರೆಡಿ ಮಾಡ್ಕೊಳ್ಳೋಣ. ಸೇಮ್ ಬ್ಯಾಟರ್ ಇಂದ ನೀವು ಇದನ್ನ ಇಡ್ಲಿ ಕೂಡ ಮಾಡ್ಕೊಳ್ಬಹುದು. ನೋಡಿ, ನಾನಿಲ್ಲಿ 2 ಬ್ಯಾಚ್ಗಳನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಈ ಟೈಮಲ್ಲಿ ಬೇಕಿದ್ರೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಬಹುದು. ನಾನಿಲ್ಲಿ ಯಾವುದೇ ರೀತಿ ಅರಿಶಿನ ಪುಡಿನ ಹಾಕ್ಕೊಂತ ಇಲ್ಲ. ನೀವು ಕಲರ್ ಬೇಕಂತ ಅನ್ಸಿದ್ರೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಬಹುದು. ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ದೋಸೆ ಹಿಟ್ಟಿನ ಹದಕ್ಕೆ ನಾನು ಮಿಕ್ಸ್ ಮಾಡ್ಕೊತೀನಿ. ನೀವು ಒಂದ್ಸಲ ಉಪ್ಪನ್ನ ನೋಡ್ಕೊಳ್ಳಿ. ನಿಮ್ಗೆ ಏನಾದರೂ ದೋಸೆಗೆ ಉಪ್ಪು ಬೇಕು ಅಂತ ಅನ್ಸಿದ್ರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಉಪ್ಪನ್ನ ಹಾಕಿದ್ಮೇಲೆ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಒಂದು ಸೈಡಲ್ಲಿ ಉಪ್ಪು ನಿಂತ್ಕೊಳ್ಳುತ್ತೆ. ನೋಡಿ, ಈ ರೀತಿಯಲ್ಲಿ ನೀವು ನೀಟಾಗಿ ಹಿಟ್ಟನ್ನ ರೆಡಿ ಮಾಡಿ ಎತ್ತಿಡ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ಫರ್ಮೆಂಟೇಷನ್ ಮಾಡ್ಬೇಕಂತೇನಿಲ್ಲ. ನೀವು ಹಿಟ್ಟಿನ ಕಡ್ದ ತಕ್ಷಣನೇ ದೋಸೆ ಮಾಡ್ಕೊಳ್ಬಹುದು. ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳುವಂತ ದೋಸೆ ಇದು. ದೋಸೆ ತವನ್ನ ಫುಲ್ ಬಿಸಿ ಮಾಡ್ಕೊಳ್ಳಿ. ಈ ತರ ದೋಸೆ ತವ ಬಿಸಿ ಆದ್ಮೇಲೆ ನಾನು ತುಪ್ಪದಿಂದ ಈ ದೋಸೆನ ಮಾಡ್ಕೊತೀನಿ. ಹಾಗೆ ಕೆಳಗಡೆ ಸ್ವಲ್ಪ ತುಪ್ಪನ ನಾನು ಅಪ್ಲೈ ಮಾಡ್ಕೊಂಡು ದೋಸೆನ ಹಾಕ್ಕೊತಾ ಇದ್ದೀನಿ. ಈ ದೋಸೆನ ನೀವು 2 ರೀತಿಯಲ್ಲೂ ಮಾಡ್ಬೋದು. ತುಂಬಾ ತೆಳುವಾಗಿ ಮಾಡ್ಕೊಂಡು ಕ್ರಿಸ್ಪಿಯಾಗಿ ಮಾಡ್ಕೊಳ್ಬಹುದು, ಇಲ್ಲ ನೀವು ಮಾಮೂಲಿ ಉದ್ದಿನ ದೋಸೆ, ಸೆಟ್ ದೋಸೆ ಎಲ್ಲ ಮಾಡ್ತೀರಲ್ಲ ಆ ರೀತಿಯಲ್ಲಿ ದಪ್ಪದಲ್ಲೂ ಮಾಡ್ಕೊಳ್ಬಹುದು. ಯಾವ ರೀತಿ ಮಾಡ್ಕೊಂಡ್ರು ದೋಸೆ ತುಂಬಾ ಚೆನ್ನಾಗಾಗತ್ತೆ. ನಾನಿಲ್ಲಿ ದೋಸೆ ಹಿಟ್ಟನ್ನ ಹಾಕೊಂಡು 1-2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ. ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ಕೊತೀನಿ. ಈ ಹಲಸಿನ ಹಣ್ಣಿನ ದೋಸೆಗೆ ತುಪ್ಪ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇಲ್ಲ ನಮ್ಗೆ ತುಪ್ಪ ಅಷ್ಟು ಇಷ್ಟ ಆಗಲ್ಲ ಅಂತ ಇದ್ದವರು ಕೊಬ್ಬರಿ ಚಟ್ನಿನ ಮಾಡ್ಕೊಳ್ಳಿ, ಅದೂ ಚೆನ್ನಾಗಿರುತ್ತೆ. ನಾನಿವತ್ತು ತುಪ್ಪದ ಜೊತೆಗೆ ಸರ್ವ್ ಮಾಡ್ತೀನಿ. ನೀವು ಕೊಬ್ಬರಿ ಚಟ್ನಿ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕಿ 2 ಸೈಡಲ್ಲೂ ಬೇಯಿಸ್ಕೊಳ್ಳಿ. ನೀವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ, ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. ನಾವು ಬೆಲ್ಲ ಹಾಕಿರೋದ್ರಿಂದ ಮತ್ತು ಹಣ್ಣು ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ದೋಸೆ ಕೆಳಗಡೆ ಕಚ್ಕೊಳ್ಳುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಳ್ಳಿ. ನೋಡಿ, 2 ಕಡೆನೇ ಈ ರೀತಿಯಲ್ಲಿ ಬೇಯಿಸ್ಕೊಳ್ಳಿ. ಎಷ್ಟು ಕೆಂಪಾಗಿ ದೋಸೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿನೂ ಹಾಗೆ ಸೇಮ್ ನೀವು ಒಬ್ಬಟ್ಟು ತಿಂದಾಗ ನಿಮ್ಗೆ ಆಗೋ ಖುಷಿನೇ ಈ ದೋಸೆ ತಿಂದಾಗ ಆಗತ್ತೆ. ನಾನು ಮಾಡಿ ರೆಸಿಪಿ ಇವತ್ತು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮತ್ತು ಲೈಕ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ.
ಇನ್ನಷ್ಟು ಅಡುಗೆಗಳಿಗಾಗಿ ಅಡುಗೆ ಅರಮನೆನ ಫಾಲೋ ಮಾಡ್ತಾ ಇರಿ. ಈ ಮೊದಲೇ ನಾನು ಹಲಸಿನ ಹಣ್ಣಿನ ಪಾಯಸದ ರೆಸಿಪಿನ ಮಾಡಿದ್ದೀನಿ. ನಿಮ್ಗೇನಾದರೂ ಅದರ ರೆಸಿಪಿ ಬೇಕಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಅದನ್ನು ಒಂದ್ಸಲ ನೋಡಿ. ನೀವು ಈ ರೀತಿಯಲ್ಲಿ ಸೆಟ್ಟು ದೋಸೆ ಥರನೂ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಸೆಟ್ ದೋಸೆ ಥರ ಮಾಡ್ಕೊಂಡ್ರು ದೋಸೆ ಕಣ್ಣು ಬಿಟ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ. ರುಚಿ ಅಂತೂ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ಯಾವತ್ತೂ ನೀವು ಮನೇಲಿ ಹಲಸಿನ ತಂದಾಗ ಈ ದೋಸೆ ರೆಸಿಪಿನ ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ರುಚಿಯಾಗಿರುತ್ತೆ. ಇವತ್ತೇ ಮನೆಗೆ ಹಲಸಿನಣ್ಣು ತಂದು ಈ ರೆಸಿಪಿನ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.